ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸ್ಟೀಮ್ ಮೊಮೋಸ್ ಮನೆ ಒಳಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಬರ್ರಿ. ಫಸ್ಟಿಗೆ ನಾನಿಲ್ಲೇ ಕ್ಯಾರೆಟು, ಕ್ಯಾಪ್ಸಿಕಮ್, ಆನಿಯನ್, ಕ್ಯಾಬೇಜ್ ಮತ್ತು ಶುಂಠಿ ತೊಗೊಂಡೇನಿ. ಇದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡೇನಿ ನೋಡ್ರಿ. ಇಲ್ಲೇ ನಾನಿಲ್ಲೇ ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್ ಇಷ್ಟ ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಳತ್ತೀನಿ. ನೀವು ಯಾವ್ದು ಬೇಕಾದ ವೆಜಿಟೇಬಲ್ಸ್ ಯೂಸ್ ಮಾಡ್ಕೋಬೋದು. ಲೈಕ್ ಬೀಟ್ರೂಟ್ ಯೂಸ್ ಮಾಡ್ಬೋದು, ರ್ಯಾಡಿಶ್ ಯೂಸ್ ಮಾಡ್ಕೋಬೋದು, ಕಾಲಿಫ್ಲವರ್ ಸಣ್ಣದಾಗಿ ಹೆಚ್ಕೊಂಡು ಯೂಸ್ ಮಾಡ್ಕೋಬೋದು. ಹಿಂಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ಹಿಟ್ಟಿಗೆ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೋತೀನಿ ನೀರು ಹಾಕ್ಕೊಂಡು. ಒಂದೇ ಸತಿಗೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಅಳ್ಳಕ್ಕಾಗ್ಬಿಡ್ತೈತಿ ಹಿಟ್ಟು. ನೀವು ಪುರಿ ಮಾಡ್ಬೇಕಾದ್ರೆ ಹಿಟ್ಟು ನಾದ್ಕೊಂಡಿರ್ತೀರಲ್ಲ, ಆ ಹದಕ್ಕೆ ಈ ಹಿಟ್ಟನ್ನು ಸೇಮ್ ಕಲಿಸ್ಕೊಂಡ್ರೆ ಸಾಕು. ನೋಡ್ರಿ, ನೀಟಾಗಿ ಕಲಿಸ್ಕೋರಿ. ಜಾಸ್ತಿ ಗಟ್ಟಿನೂ ಆಗ್ಬಾರ್ದು, ತೀರ ಮೆತ್ತಗೂ ಆಗ್ಬಾರ್ದು. ಬಿಕಾಸ್ ಈ ಹಿಟ್ಟು ಲಟ್ಸೋ ಮುಂದ ಎಲ್ಲ ಕಡೆ ಅಂಟು ಬಿಡ್ತೈತಿ. ನೋಡ್ರಿ, ಇಲ್ಲೇ ಈ ಹದಕ್ಕೆ ನಾನು ಹಿಟ್ಟನ್ನ ನಾದ್ಕೊಂಡೇನಿ. ಇದನ್ನ ಮ್ಯಾಲ್ ಸ್ವಲ್ಪ ಆಯಿಲನ್ನು ಸವರಿ 15ರಿಂದ 20 ನಿಮಿಷ ನೆನಾಕಿಡ್ಬೇಕು. ಇಲ್ಲೇ ನೀವು ಮೈದಾ ಹಿಟ್ಟು ನಿಮ್ಮ ಹೆಲ್ತಿಗೆ ಚಲೋ ಅಲ್ಲ, ಯೂಸ್ ಮಾಡಕ್ ಬಲ್ಲ ಅಂತಂದ್ರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಈ ಮೊಮೋಸ್ನ ಪ್ರಿಪೇರ್ ಮಾಡ್ಕೋಬಹುದು. ಈಗ ನಾನು ಇದನ್ನ ಇಷ್ಟು ಸಣ್ಣದಾಗಿ ವೆಜಿಟೇಬಲ್ಸ್ನ ಹೆಂಗೆ ಚಾಪ್ ಮಾಡಿನ ಅಂತ ಡೌಟ್ ಬರ್ಬೋದು. ನಾನು ಇಲ್ಲಿ ಯೂಸ್ ಮಾಡಿರೋದು ಅಗಾರೋ ಕಂಪ್ನಿಯವ್ರದ್ದು ಎಲೆಕ್ಟ್ರಿಕ್ ಚಾಪರ್. ನಿಮಗೂ ಬೇಕಿದ್ರೆ ಅಮೆಝಾನ್ ಒಳಗೆ ಅವೈಲೇಬಲ್ ಐತಿ, ಆರ್ಡರ್ ಮಾಡ್ಕೊಂಡು ತರಿಸ್ಕೊರಿ. ಈಗ ನಾನು ತೆಳ್ಳನ್ ಬಟ್ಟಿ ತಗೊಂಡು ಏನ್ ವೆಜಿಟೇಬಲ್ಸ್ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ, ಅದ್ರೊಳಗೆ ನೀರಿನ ಅಂಶ ಪೂರ ಸೈಡ್ ಇಟ್ಕೋತೀನಿ. ಈ ತರ ಹಿಂಡಿ ಫುಲ್ ನೀರಿನ ಅಂಶ ಸೈಡಿಗೆ ಇಟ್ಕೊರಿ. ಯಾಕಂದ್ರ ನೀವು ಸ್ಟೀಮ್ಡ್ ಮೊಮೋಸ್ ಮಾಡೋದ್ರಿಂದ ಸ್ಟೀಮ್ ಮಾಡುವಾಗ ನೀರಿನ ಅಂಶ ಬಿಟ್ಟಂದ್ರೆ ಹಿಟ್ಟು ಒಡೆಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಕಂಪ್ಲೀಟ್ ಇದ್ರೊಳಗೆ ನೀರಿನ ಅಂಶ ಸಪ್ರೇಟ್ ಮಾಡ್ಕೊಂಬಿಡ್ರಿ. ಏನಿಲ್ಲ ಅಂದ್ರೂ 1/4 ಕಪ್ನಷ್ಟು ನೀರು ಸಿಕ್ತು ನೋಡ್ಬೋದು ನೀವು. ನೋಡ್ರಿ ಹೆಂಗ್ ಡ್ರೈ ಆಗೈತಿ. ಈ ರೀತಿ ಮಾಡೋದ್ರಿಂದ ಮೊಮೋಸು ಟೇಸ್ಟ್ ಮಸ್ತ್ ಬರ್ತೈತಿ. ಸೊ ಇದನ್ನ ಸಪ್ರೇಟ್ ಒಂದು ತಾಟ್ ಒಳಗೆ ತೆಗೆದು ಇಟ್ಕೊರಿ. ನಾನು ಹೇಳ್ದಂಗ ನೀವು ಬೀಟ್ರೂಟ್ ಯೂಸ್ ಮಾಡ್ಬೋದು, ಮೂಲಂಗಿ ಯೂಸ್ ಮಾಡ್ಕೋಬೋದು, ಕಾಲಿಫ್ಲವರ್ ಯೂಸ್ ಮಾಡ್ಕೋಬೋದು. ಸೊ ನೋಡ್ರಿ, ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಆ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ಸಹ ನೀವು ಮೊಮೋಸ್ನ ಪ್ರಿಪೇರ್ ಮಾಡ್ಕೋಬೋದು. ಈಗ ನಾನು ಗ್ಯಾಸ್ ಹಚ್ಕೊಂಡು ಇದ್ರೊಳಗೆ ಚೂರ್ ಆಯಿಲ್ ಹಾಕೋತೀನಿ. ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಡ್ರಿ, ಆದಷ್ಟು ಕಡಿಮೆ ಇದ್ರನ ಒಳ್ಳೇದು. ಹಂಗ ಗ್ಯಾಸ್ನು ಅಷ್ಟ ತೀರಾ ಮೀಡಿಯಂ ಫ್ಲೇಮು, ತೀರಾ ಹೈ ಫ್ಲೇಮ್ ಇಟ್ಕೋಬೇಡ್ರಿ. ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೋರಿ. ಯಾಕಂದ್ರೆ ವೆಜಿಟೇಬಲ್ಸ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದ್ರಿಂದ ಜಲ್ದಿ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ, ಅಥವಾ ತಳ ಹತ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ನಾನಿಲ್ಲಿ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ. ಇದಕ್ಕೆ ನಾನೀಗ ಚೂರ ಪೆಪ್ಪರ್ ಪೌಡರ್ ಹಾಕೋತೀನಿ. ಜಾಸ್ತಿ ಹಾಕೋಬೇಡ್ರಿ, ಖಾರ ಹತ್ತೈತಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು ಫ್ರೈ ಮಾಡ್ಕೋರಿ. ಇದಕ್ಕೆ ನಾನು ಆಮೇಲೆ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೋತೀನಿ. ನಿಮಗೆ ಬೇಕಿದ್ರೆ ವಿನೆಗರ್ ಹಾಕೋಬೋದು, ಗ್ರೀನ್ ಚಿಲ್ಲಿ ಸಾಸ್ ಹಾಕೋಬೋದು, ಸೋಯಾ ಸಾಸ್ ಹಾಕೋಬೋದು. ನಿಮಗೆ ಯಾವ ಸಾಸ್ ಇಷ್ಟ ಆ ಸಾಸ್ನ ಯೂಸ್ ಮಾಡ್ಕೋಬೋದು. ಸೊ ನಮ್ಮ ಮನ್ಯಾಗ ರೆಡ್ ಚಿಲ್ಲಿ ಸಾಸ್ ಇತ್ತಂತ ಹೇಳಿ ನಾನು ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಕೋತೀನಿ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಫುಲ್ ನೀರು ಬಿಟ್ಟಂಗೆ ಆಗ್ತೈತಿ. ಆದಷ್ಟು 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ನೋಡ್ರಿ, ಇಷ್ಟ ನಾನು ಹಾಕ್ಕೊಂಡೇನಿ, ಇಷ್ಟೇ ಯೂಸ್ ಮಾಡ್ರಿ. ಈ ಸಾಸ್ ಪೆಪ್ಪರ್ ಎಲ್ಲ ವೆಜಿಟೇಬಲ್ಸ್ಗೂ ಮಿಕ್ಸ್ ಆಗ್ಬೇಕಾ, ಆ ರೀತಿ ಇದನ್ನ ಕಂಪ್ಲೀಟ್ ಮಿಕ್ಸ್ ಆಗೋ ಹಂಗೆ ಫ್ರೈ ಮಾಡ್ಕೊರಿ. ಸಾಸ್ ಹಾಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಡ್ರಿ, ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಆದಷ್ಟು ಜಲ್ದಿನ ತೆಗದೆ. ಇಲ್ಲಾಂದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಬೇಕಿದ್ರೆ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇದನ್ನೀಗ ಬಿಸಿ ಇರ್ತೈತಲ್ಲ, ಸೊ ಹಂಗೆ ಸ್ಟಫ್ ಮಾಡಕ್ ಆಗೋದಿಲ್ಲ. ನಾನು ಸ್ವಲ್ಪ ಹೊತ್ತು ಆರಾಕ್ಬಿಟ್ಟಿನ 5ರಿಂದ 10 ನಿಮಿಷ. ಇದೇನು ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಂಡಿದ್ದೈತಲ್ಲ ಕಂಪ್ಲೀಟ್ ಆರ್ಬೇಕು, ಅಂದ್ರೆ ನಾವು ಸ್ಟಫ್ ಮಾಡಿದಾಗ ಚಲೋ ಅನಿಸ್ತೈತಿ. ನೋಡ್ರಿ, ಬೆಂಗಳೂರೊಳಗೆ ಇವತ್ತಂತೂ ಹೆವಿ ರೇನ್ ಬರತೈತಿ. ಸೊ ನನ್ನ ಮಗಳು ಏನಾರ ಚಾಟ್ಸ್ ಮಾಡ್ಕೊಟ್ಟು ಬಿಸಿ ಬಿಸಿದ ಅನ್ನತ್ತಿದ್ಲ. ನನಗೆ ಆಕಿಗೆ ಮೊಮೋಸ್ ಇಷ್ಟ ಆಗ್ತೈತಿ. ಹಂಗೆ ಇದು ಹೆಲ್ತಿಗೂ ಚಲೋ ಅಂತ ಹೇಳಿ, ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೇವಲ್ಲ, ಮಕ್ಕಳಿಗೆ ಹಂಗೆ ವೆಜಿಟೇಬಲ್ಸ್ ಕೊಟ್ರೆ ತಿನ್ನಂಗಿಲ್ಲ. ಸೊ ಈ ರೀತಿ ಮಳೆಗೆ ಬಿಸಿ 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 ಮೊಮೋಸ್ ಮಾಡಿಕೊಟ್ರೆ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಈಗ ನಾನು ಸ್ವಲ್ಪ ಹಿಟ್ಟು ತಗೊಂಡು ಪುರಿ ಲಟ್ಸೋಬೇಕಾದ್ರೆ ಹೆಂಗೆ ಎಷ್ಟು ಹಿಟ್ಟು ತೊಗೊಂಡಿರ್ತೀರಲ್ಲ ಅಷ್ಟು ಹಿಟ್ಟು ತೊಗೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಅಪ್ಲೈ ಮಾಡ್ಕೊರಿ, ಇಲ್ಲಾಂದ್ರೆ ಅಂಟುಕೊಳ್ಳೋ ಚಾನ್ಸಸ್ ಇರ್ತೈತಿ ಹಿಟ್ಟು. ನೋಡ್ರಿ ಅಲ್ಲೇ. ಸೊ
ಈ ಥರ ಲಟ್ಟಿಸ್ಕೊಂಡ ಇದ್ರೊಳಗೆ ನಾವೇನು ವೆಜಿಟೇಬಲ್ಸ್ ಚಾಪ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ಟಫ್ ಮಾಡ್ಕೋಬೇಕಾಗ್ತೈತಿ. ನೋಡಿರಿ, ಸಾರಿ ನಂದು ಹಿಟ್ಟು ಶೇಪ್ ಒಳಗಿಲ್ಲ, ನಾನು ಫಸ್ಟ್ ಟೈಮ್ ಮೊಮೋಸ್ ಮಾಡತ್ತೀನಿ. ಅದಕ್ಕೆ ಯಾರು ಪರ್ಫೆಕ್ಟ್ ಅದಿರಿ ಅವ್ರು ಬೇಕಿದ್ರೆ ನೀವು ನೀಟಾಗಿ ಲಟ್ಟಿಸ್ಕೊಂಡು ಸ್ಟಫ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಸೈಡಿಗೆ ನೀರು ಹಚ್ಕೋತೀನಿ, ಬಿಕಾಸ್ ಇದು ಅಂಟಿಸ್ಕೋಬೇಕಲ್ಲ. ನೋಡಿರಲ್ಲ ಮೊಮೋಸ್ ಹೆಂಗೆ ಅಂಟಿಸ್ಕೋಬೇಕಂತ ಹೇಳಿ. ಆ ರೀತಿ ನಿಮಗೆ ಕೈಯಾಗಿ ಮಾಡಕ್ಕೆ ಬಂದಿಲ್ಲ ಅಂದ್ರೆ ನೀವು ಅಮೆಝಾನ್ ಒಳಗೆ ಇದ್ರದ್ದು ಮೋಲ್ಡ್ ಸಿಗ್ತೈತಿ ನಿಮಗೆ ಕುದಿಸಿದ ಕಡುಬು ಮಾಡಕ್ಕೆ, ಮೊಮೋಸ್ ಮಾಡಕ್ಕೆ. ಸೊ ಆ ಮೋಲ್ಡ್ ತೊಗೊಂಡು ಬಂದು ನೀವು ಮಾಡ್ಬೋದು. ಅದ್ರಾಗಾದ್ರೆ ಇನ್ನೂ ನೀಟಾಗಿ ಶೇಪ್ ಬರ್ತೈತಿ. ನೋಡಿರಿ, ನಾನು ಫಸ್ಟ್ ಟೈಮ್ ಮಾಡತ್ತೀನಿ, ಕರೆಕ್ಟ್ ಆಗತ್ತಿಲ್ಲ. ನೋಡು ನಂಗೆ ಹೆಂಗೆ ಬರ್ತೈತಿ. ಟ್ರೈ ಅಂತೂ ಮಾಡ್ತೀನಿ. ಸೊ ಒಂದನೇದಂತೂ ಹಾಳು ಮಾಡಿದೆ, ಎರಡನೇದು ಆದಷ್ಟು ಟ್ರೈ ಮಾಡತ್ತೀನಿ. ಎಸ್, ಬರಾತೈತಿದ. ನೋಡಿರಿ, ನೀವು ಆಯಿಲ್ ಹಚ್ಕೊಂಡು ಮಾತ್ರ ಅಂಟಿಸ್ಕೊಬೇಡ್ರಿ, ಹಿಟ್ಟು ಜಾರ್ತೈತಿ. ನೀರು ಹಚ್ಕೊಂಡು ಈ ರೀತಿ ಏನು ಮುದ್ಕ ಮಾಡುವಾಗ ಮಾಡ್ತಿರಲ್ಲ ಶೇಪ್, ಆ ರೀತಿ ಮಾಡಿದ್ರೆ ಸಾಕು. ಫೈನಲಿ ಶೇಪ್ ಬಂತು ನೋಡ್ರಿ. ಈ ರೀತಿ ನಾನು ಮಾಡಿಟ್ಕೊಂಡೀನಿ. ಈಗ ಇದನ್ನ ಸ್ಟೀಮ್ ಮಾಡ್ಕೋಬೇಕಲ್ಲ. ಸೊ ಒಂದು ಕುಕ್ಕರ್ ಒಳಗೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ, ನಮ್ಮ ಮನ್ಯಾಗ ಏನು ಇಡ್ಲಿ ಪಾತ್ರೆ ಇತ್ತಲ್ಲ ಅದಕ್ಕೆ ನಾನು ಆಯಿಲ್ ಹಚ್ಕೊಂಡೆ, ಆಯಿಲ್ ಅಪ್ಲೈ ಮಾಡ್ಕೊಂಡೆ ಆ ಮೊಮೋಸ್ನ ನೀಟಾಗಿ ಇದ್ರೊಳಗೆ ಇಟ್ಕೊಂಡು ಸ್ಟೀಮ್ ಮಾಡ್ಕೋದೆ. ನಿಮ್ಮ ಮನ್ಯಾಗ ಏನಾರ ಸ್ಟೀಮರ್ ಇದ್ರೆ ಅದ್ರೊಳಗೂ ನೀವು ಬೇಕಿದ್ರೆ ಸ್ಟೀಮ್ ಮಾಡ್ಕೋಬೋದು. ಸೊ ನಮ್ಮ ಮನ್ಯಾಗ ಸ್ಟೀಮರ್ ಇಲ್ಲ, ಅದಕ್ಕೆ ನಾನು ಇಡ್ಲಿ ಪಾತ್ರೆ ಒಳಗೆ ಕುಕ್ಕರ್ ಒಳಗಿಟ್ಟು ಮಾಡತ್ತೀನಿ. ನೋಡ್ರಿ, ಆಯಿಲ್ ಎದಕ್ಕೆ ಹಚ್ಬೇಕಂದ್ರೆ ಈ ಹಿಟ್ಟು ಏನು ಇಟ್ಕೊಂಡಿರ್ತೀರಲ್ಲ ಅಂಟ್ಕೊಳ್ಳೋದಿಲ್ಲ. ನೀವು ಪಡ್ ಮಾಡ್ಕೋಬೇಕಾದ್ರೂ ಗೊತ್ತಿರ್ತೈತಿ ನಿಮಗೆ, ಆಯಿಲ್ ಹಚ್ತೀರಿ, ಇಡ್ಲಿ ಮಾಡ್ಬೇಕಾದ್ರೂ ಆಯಿಲ್ ಹಚ್ತೀರಿ. ನೀವು ಬೇಕಿದ್ರೆ ತುಪ್ಪನೂ ಅಪ್ಲೈ ಮಾಡ್ಕೋಬೋದು, ಆಯಿಲ್ನೂ ಅಪ್ಲೈ ಮಾಡ್ಕೋಬೋದು. ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡೆ ಇದನ್ನು ನೀಟಾಗಿ ಹಿಂಗೆ ಇಟ್ಕೋತೀನಿ. ಈಗ ಕುಕ್ಕರ್ ಒಳಗೆ ಹಾಕಿದ ನೀರು ಬಿಸಿ ಆಗೈತಿ. ಅದ್ರೊಳಗೆ ನಾನು ಇದನ್ನ ಇಟ್ಕೊಂಡು ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು. ಇದು ಕುಕ್ಕರ್ ಒಳಗೆ ಮಾಡೋದ್ರಿಂದ ಅಷ್ಟು ಟೈಮ್ ಹಿಡಿದೈತೆನೋ ಗೊತ್ತಿಲ್ಲ. ನೋಡ್ರಿ, ನಿಮ್ಮ ಸ್ಟೀಮರ್ ಒಳಗೆ ನಿಮ್ಗೆ ಗೊತ್ತಿರ್ತೈತಿ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಹೇಳಿ. ಆದಷ್ಟು ನೀವು ಜಾಸ್ತಿ ಸ್ಟೀಮ್ ಮಾಡಿದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕರೆಕ್ಟ್ ಟೈಮ್ ಸ್ಟೀಮ್ ಮಾಡಿದ್ರೆ ಮೊಮೋಸ್ ಟೇಸ್ಟ್ ಬರ್ತಾವೆ. ನೋಡ್ರಿ, ಸ್ಟೀಮ್ ಮಾಡಿದೆ ನಾನು ಒಂದು 20 to 25 ಮಿನಿಟ್ಸ್ ಸ್ಟೀಮ್ ಮಾಡೋಕ್ಕೆ ಟೈಮ್ ತೊಗೋತ. ಈಗ ತೆಗ್ದೀನಿ. ನೀವು ನೋಡ್ಬೋದಿಲ್ಲ, ನೀಟಾಗಿ ಬಂದಾವ, ಹಿಟ್ಟು ಅಂಟ್ಕೊಂಡಿಲ್ಲ. ಸೊ ನೋಡ್ರಿ, ನೀವು ಹೊರಗೆ ಮೊಮೋಸ್ ತಿನ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಮನ್ಯಾಗ ಈಸಿಯಾಗಿ ಏನು ವೆಜಿಟೇಬಲ್ಸ್ ಅವೈಲೇಬಲ್ ಇರ್ತಾವ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಇದ್ರೊಳಗೆ ಇನ್ನೊಂದು ಥರ ನಿಮಗೆ ಮೊಮೋಸ್ ಬರ್ತೈತಿ. ಕಾರ್ನ್ ಮೊಮೋಸ್ ಅಂತ ಬರ್ತೈತಿ, ಪನ್ನೀರ್ ಮೊಮೋಸ್ ಬರ್ತೈತಿ, ಚಿಕನ್ ಮೊಮೋಸ್ ಮಾಡ್ಕೋಬೋದು, ಪ್ರಾನ್ಸ್ ಮೊಮೋಸ್ ಮಾಡ್ಕೋಬೋದು. ಸೊ ನಾನಿಲ್ಲ ಪ್ಯೂರ್ ವೆಜ್ ಮಾಡೀನಿ. ಇದ್ರ ಜೊತೆಗೆ ನಾನು ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳತ್ತೀನಿ. ನೀವು ಬೇಕಿದ್ರೆ ಮನ್ಯಾಗೂ ಚಟ್ನಿ ಪ್ರಿಪೇರ್ ಮಾಡ್ಬೋದು, ಇಲ್ಲ ಮಯೋನೀಸ್ ಹಚ್ಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಆಗುತ್ತೆ. ಈಗ ನನ್ನ ಮಗಳಿಗೆ ಇದನ್ನು ಕೊಟ್ಟೆ, ಟೇಸ್ಟ್ ಹೆಂಗೈತಂತ ಕೇಳೋಣ ಬರ್ರಿ. ಚೆನ್ನಾಗದ. ನೀನು ಫಸ್ಟ್ ಟೈಮ್ ಮನೇಲಿ ಮೊಮೋಸ್ ಮಾಡಿಲ್ಲ, ಇವತ್ತು ಮಾಡಿದ್ದೆ. ಹೇಗಿದೆ ಟೇಸ್ಟ್? ತಿನ್ನತ್ಯಾ? ನಾನು ತಿಂತೀನಿ, ಫಸ್ಟ್ ನೀನು ತಿನ್ನು. ಹೇಳ, ಅದೇನು ಹೇಳ್ತೀಯ? ಜೀವನದಲ್ಲಂತೂ ಸಕ್ಕತ್ತಾಗಿರುತ್ತೆ ನಮ್ಮಮ್ಮ ಏನು ಮಾಡೋದು. ಬೈ ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆ ಒಳಗೆ ಈಸಿಯಾಗಿ ಮೊಮೋಸ್ ಹೆಂಗೆ ಮಾಡೋದು ಅಂತ ಹೇಳಿ. ನೀವು ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.